ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ನೋಡಿ, ಈ ಸೆಪ್ಟೆಂಬರ್ ಕ್ರಾಂತಿ ಮಧ್ಯೆನೇ ಕಾಂಗ್ರೆಸ್ನಲ್ಲಿ ಹೊಸ ವರ್ಷ ಶುರುವಾಗಿದೆ. ಒಂದ್ ಕಡೆ ಸಂಪುಟ ಸರ್ಜರಿಗೆ ಆಕಾಂಕ್ಷಿಗಳು ಪಟ್ಟು ಹಿಡಿದಿದ್ದಾರೆ, ಮತ್ತೊಂದ್ ಕಡೆ ವರಿಷ್ಠರಿಗೆ ಕಾಂಗ್ರೆಸ್ನ ನಾಯಕರು ಡಿಮ್ಯಾಂಡ್ ಇಡ್ತಾ ಇದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. ಸಿಎಂ ಬಣದ ನಾಯಕರಿಗೆ ಡಿಸಿಎಂ ಡಿಕೆಶಿ ಟಾರ್ಗೆಟ್ ಆದ್ರ ಹಾಗಾದ್ರೆ, ಯಾಕಂತಂದ್ರೆ ಸಂಪುಟ ಸರ್ಜರಿ ಮಧ್ಯೆ ಡಿಸಿಎಂ ಹುದ್ದೆಗೂ ಕೂಡ ತೆರೆಮರೆಯಲ್ಲಿ ಒಂದಷ್ಟು ಪೈಪೋಟಿಗಳು ನಡೀತಾ ಇದೆ. 4 ಡಿಸಿಎಂ ಹುದ್ದೆ ಸೃಷ್ಟಿಗೆ ರಾಜಣ್ಣ ಸತೀಶ್ ಅವರು ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಅವರು ಬೇಡಿಕೆ ಇಟ್ರ ಹೆಚ್ಚುವರಿ ಡಿಸಿಎಂ ಬಗ್ಗೆ ಹೈಕಮಾಂಡ್ಗೆ ಮನವಿ ಮಾಡ್ತಾರಂತೆ. ಯಾಕಂತಂದ್ರೆ ಈಗ ಆಲ್ರೆಡಿ ಈ ವಿಚಾರ ಆಗಾಗ ಮುನ್ನೆಲೆಗೆ ಬರ್ತಾ ಇರುತ್ತೆ. ಈಗ ಅಗೇನ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಒಂದ್ ಕಡೆ ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಅಂತ ಕೆಎನ್ ರಾಜಣ್ಣ ಅವರು ಒಂದು ಬಾಂಬ್ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಾಗ್ಲಿ, ಗೃಹ ಸಚಿವರಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಆಗ್ಲಿ ರಿಯಾಕ್ಷನ್ ಕೊಡುವಂತ ಸಂದರ್ಭದಲ್ಲಿ ಅವರಿಗೆ ಇರ್ಬೋದೇನೋ ಮಾಹಿತಿ, ಬಟ್ ಆ ಥರದ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಏನಾಗಲ್ಲ. ಆಮೇಲೆ ಸಣ್ಣ ಪುಟ್ಟ ಬದಲಾವಣೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಒಂದು ವೇಳೆ ಈಗ ಕೆ ಎನ್ ರಾಜಣ್ಣ ಅವರು ಹೇಳಿರುವಂಥದ್ದು ಕ್ರಾಂತಿ ಅಂತ ಅಂದ್ರೆ ಕೇವಲ ಒಂದು ಪಕ್ಷದಲ್ಲ, ಎಲ್ಲ ಪಕ್ಷದಲ್ಲೂ ಆಗುತ್ತೆ ಬದಲಾವಣೆ ಅನ್ನುವಂಥದ್ದು ಹೇಳಿದ್ದಾರೆ. ಆಮೇಲೆ ಈ ಹೆಚ್ಚುವರಿ ಡಿಸಿಎಂ ವಿಚಾರ ಏನಿದೆ ಅದು ಆಗಾಗ ಮುನ್ನೆಲೆಗೆ ಬರ್ತಾ ಇತ್ತು. ಈಗ ಎಗೈನ್ ಸೆಪ್ಟೆಂಬರ್ ಕ್ರಾಂತಿಯ ಮಧ್ಯೆ ಕಾಂಗ್ರೆಸ್ನಲ್ಲಿ ಹೊಸ ವರ್ಷ ಶುರುವಾಗಿದೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ಕೆ ಎನ್ ರಾಜಣ್ಣ ಅವರು ಹೇಳಿರುವಂಥ ವಿಚಾರವಾಗಿ ಅವರು ಎಲ್ಲೂ ಕೂಡ ಸ್ಪಷ್ಟವಾಗಿ ಇಂಥದ್ದೇ ಬದಲಾವಣೆ ಆಗುತ್ತೆ, ಅವರು ಎಲ್ಲ ಕೂಡ ಹೇಳಿದ್ದಾರೆ. ಈ ಸಚಿವ ಸಂಪುಟ ಪುನಾರಚನೆ ಆಗ್ಬೋದು ಅಥವಾ ಒಂದಷ್ಟು ಚೇಂಜಸ್ ಆಗುತ್ತೆ, ಅದೇನು ಅಂತ ಈಗಲೇ ಹೇಳಿಬಿಟ್ರೆ ಆ ಕ್ಯೂರಿಯಾಸಿಟಿ ಇರಲ್ಲ, ಹೋಗ್ಬಿಡುತ್ತೆ. ಸೊ ಕಾದ್ ನೋಡಿ ಅಂತ. ಆಮೇಲೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒನ್ ವರ್ಡ್ ಆನ್ಸರ್ ಅದಕ್ಕೆ ರಿಯಾಕ್ಷನ್ ಕೊಡುವಂಥ ಸಂದರ್ಭದಲ್ಲಿ ಅದೇನೋ ಗೊತ್ತಿಲ್ಲ, ಅವ್ರನ್ನೇ ಕೇಳಿ ಅಂತ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರ ಮಾತನಾಡುವಂಥ ಸಂದರ್ಭದಲ್ಲಿ ಇಲ್ಲ, ಆ ಥರದ್ದು ಏನು ಇಲ್ಲ, ಹೈಕಮಾಂಡಿಂದ ಯಾವುದೇ ರೀತಿಯಾದಂಥ ಸೂಚನೆಗಳಾಗಲಿ ಅಥವಾ ಆ ಥರದ್ದು ಏನು ಬಂದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಆದರೆ ಇಲ್ಲಿ 4 ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಬೇಕು ಅಂತ ರಾಜಣ್ಣ ಸತೀಶ್ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಸದ್ಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಬರ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಡಿಸಿಎಂ ಹುದ್ದೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಸಚಿವ ಸ್ಥಾನದ ಜೊತೆಗೆ ಪಕ್ಷದ ಜವಾಬ್ದಾರಿಯನ್ನು ಕೂಡ ಅವರು ನಿರ್ವಹಿಸ್ತಾ ಇದ್ದಾರೆ. ಒಬ್ಬರಿಗೆ 3 ಹುದ್ದೆಗಳು ಬೇಡ ಅನ್ನುವಂಥ ವರಸೆ ಈಗ ಶುರುವಾಗಿದೆ. ಯಾಕಂತಂದ್ರೆ ಸಚಿವ ಸ್ಥಾನ ಇದೆ, ಅದರ ಜೊತೆಗೆ ಪಕ್ಷದ ಜವಾಬ್ದಾರಿ ಇದೆ. ಸೊ ಒಬ್ಬರಿಗೇನೆ 3 ಹುದ್ದೆಗಳು ಕೊಡುವಂಥದ್ದು ಬೇಡ. ಸಮುದಾಯವಾರು ಡಿಸಿಎಂ ಹುದ್ದೆಯನ್ನ ಸೃಷ್ಟಿಗೆ ಬೇಡಿಕೆ ಇಟ್ಟಿದ್ದಾರೆ. ದಲಿತ ಕೋಟಾದಡಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮುಸ್ಲಿಂ ಕೋಟಾದಡಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು, ಲಿಂಗಾಯತ ಕೋಟಾದಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು, ಡಿ ಕೆ ಶಿವಕುಮಾರ್ ಅವರ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿಎಂ ಬಣ ಸರ್ಕಸ್ ಅನ್ನ ಮಾಡ್ತಾ ಇದೆ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಆ ಥರದ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಯಾರು ಸಿಎಂ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಈ ಥರದ ಒಂದು ಲಾಭಿಯನ್ನು ಮಾಡ್ತಾ ಇದ್ದಾರೆ. ಒಬ್ಬರಿಗೆ ಇದೆಲ್ಲ ಕೊಡೋದು ಬೇಡ. ಸೊ ಈಗ ದಲಿತ ಕೋಟಾದಡಿ ಗೃಹ ಸಚಿವರಿಗೆ ಕೊಡಬೇಕು, ಅದರ ಜೊತೆಗೆ ಮುಸ್ಲಿಂ ಕೋಟಾದಡಿ ಜಮೀರ್ ಖಾನ್ ಅವರಿಗೆ ಕೊಡಬೇಕು, ಆಮೇಲೆ ಎಂ ಬಿ ಪಾಟೀಲು, ಸತೀಶ್ ಇವರೆಲ್ಲರೂ ಕೂಡ ಈ ವಿಚಾರವನ್ನು ಅಂದರೆ ಯಾರು ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅವರೆಲ್ಲ ಈ ಥರದಾದಂಥ ಒಂದು ಬೇಡಿಕೆ ಇಡ್ತಾ ಇದ್ದಾರೆ ಅಂತ. ಒಂದು ವೇಳೆ ನೋಡಿ, ಈಗ ಕ್ರಾಂತಿ ಏನೋ ಆಗುತ್ತೆ ಅಂತ ಹೇಳಿದ್ದಾರೆ, ಬಟ್ ಆದರೆ ಯಾವ ಥರದ ಕ್ರಾಂತಿ ಅನ್ನುವಂಥದ್ದು ಗೊತ್ತಾಗಬೇಕಲ್ಲ. ಅದು ಇನ್ನು ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ. ಅದೆಲ್ಲದರ ನಡುವೆ ಅದು ಸಿಎಂ ಕುರ್ಚಿನೇ ಚೇಂಜ್ ಆಗುತ್ತಾ ಅಥವಾ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರಾ ಅಥವಾ ಏನಾದರೂ ಈ ಮೊದಲು ಕೇಳಬಂದಂತೆ ಈ ಅಧಿಕಾರ ಅವಧಿ ಹಂಚಿಕೆ ಆಗಿದೆ, ಡಿವೈಡ್ ಆಗಿದೆ, 2.5 ವರ್ಷ ಅನ್ನುವಂಥದ್ದು ಇತ್ತಲ್ಲ. ಯಾಕಂತಂದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕೇವಲ ನಾವಲ್ಲ ಸ್ವಪಕ್ಷದ ನಾಯಕರೇ ಹೇಳ್ತಾ ಇದ್ದಾರೆ ಬದಲಾವಣೆ ಆಗುತ್ತೆ, ಕ್ರಾಂತಿ ಆಗುತ್ತೆ ಅಂತ. ಯಾಕಂತಂದರೆ ಅದಕ್ಕೆ ಪುಷ್ಟಿ ನೀಡುವಂಥ ಒಂದಷ್ಟು ಅಸಮಾಧಾನಗಳು ಈಗ ಕಾಂಗ್ರೆಸ್ನಲ್ಲಿ ಹೊಗೆ ಆಡ್ತಾ ಇದೆ. ಯಾಕಂತಂದರೆ ಸ್ವಪಕ್ಷದ ವಿರುದ್ಧವೇ ತಮ್ಮ ಅಸಮಾಧಾನಗಳನ್ನು ಹೊರ ಹಾಕ್ತಾ ಇದ್ದಾರೆ ಸಚಿವರು, ಶಾಸಕರುಗಳು ಎಲ್ಲರೂ ಕೂಡ. ಮತ್ತೊಂದು ಕಡೆ ಹೈಕಮಾಂಡ್ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಟ್ಟಿದೆ, ಈ ಥರದ ಬಹಿರಂಗ ಹೇಳಿಕೆಗಳನ್ನು ಕೊಡಬಾರ್ದು, ಪಕ್ಷಕ್ಕೆ ಇರಿಸು ಮುರುಸು ಉಂಟು ಮಾಡಬಾರ್ದು ಅಂತ. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಸ್ ನಡೀತಾ ಇದೆ. ಹರಸಾಹಸ ಪಡ್ತಾ ಇದ್ದಾರೆ. ನಾಳೆ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾ ಇದ್ದಾರೆ.
ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ, ಅವರು ಬರುವಂತ ಹೊತ್ತಿನಲ್ಲೇ ಒಂದಷ್ಟು ಅಸಮಾಧಾನದ ಹೊಗೆ ಆಡ್ತಾ ಇದೆ. ನಾಳೆ ಶಾಸಕರೊಂದಿಗೆ ಸರಣಿ ಸಭೆಯನ್ನ ಸುರ್ಜೇವಾಲಾ ಅವರು ನಡೆಸ್ತಾರೆ. ಪಕ್ಷದ ಹಿರಿಯ ಶಾಸಕರು ನೂತನ ಶಾಸಕರೊಂದಿಗೆ ಸರಣಿ ಮೀಟಿಂಗ್ ಅನ್ನ ಮಾಡ್ತಾರೆ. ಹೀಗಾಗಿ ಸುಮಾರು 40ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರಿಗೆ ಬುಲಾವ್ ಕೊಡಲಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಬಹಿರಂಗ ಹೇಳಿಕೆಗಳು, ವಸತಿ ಯೋಜನೆಯಲ್ಲಿ ಲಂಚ ತೆಗೆದುಕೊಳ್ತಾ ಇದ್ದಾರೆ, ನಮ್ಮ ಕೈಗೆ ಸಿಗಲ್ಲ, ಸಚಿವರುಗಳು ನಮ್ಮ ಕೈಗೆ ಸಿಗಲ್ಲ, ರಾಜು ಕಾಗೆ ಅವರ ಅಸಮಾಧಾನ, ಆಮೇಲೆ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಬೇಳೂರು ಗೋಪಾಲಕೃಷ್ಣ ಅವರು ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆ ಕೊಡಲಿ ಅನ್ನುವಂಥ ವಿಚಾರವನ್ನು ಹೇಳಿದರು. ಒಂದು ವೇಳೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರದ್ದೇನು ಅದರಲ್ಲಿ ಪಾತ್ರ ಇಲ್ಲ, ಅವ್ರು ಅದರಲ್ಲಿ ಏನು ಅಕ್ರಮ ಎಸಗಿಲ್ಲ ಅಂತ ಪ್ರೂವ್ ಆದರೆ, ಕ್ಲೀನ್ ಚೀಟ್ ಸಿಕ್ಕಿದ್ರೆ ಬೇಕಾದ್ರೆ ಪುನಃ ಅವ್ರು ಮತ್ತೆ ಬಂದು ಸಚಿವ ಸ್ಥಾನ ತೆಗೆದುಕೊಳ್ಳಿ, ಏನು ತೊಂದರೆ ಇಲ್ಲ ಅಂತ ಮಾತನಾಡಿದರು. ಇದು ಎಲ್ಲ ಒಂದು ಕಡೆ ಹೈಕಮಾಂಡ್ಗೆ ಒಂದು ರೀತಿ ಮುಜುಗರವನ್ನು ಉಂಟು ಮಾಡ್ತಾ ಇದೆ. ಯಾಕಂತಂದರೆ ಕಾಂಗ್ರೆಸ್ ಸರ್ಕಾರ ಈಗ ಆಲ್ರೆಡಿ ಅಧಿಕಾರಕ್ಕೆ ಬಂದು 2 ವರ್ಷದ ಮೇಲಾಗಿದೆ, 2.5 ವರ್ಷ ಹತ್ರ ಆಗಿ ಬರ್ತಾ ಇದೆ. ಇಂಥ ಹೊತ್ತಲ್ಲೇ ಅದು ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನಾಳೆ ಬರ್ತಾ ಇದ್ದಾರೆ. ಅವರು ಬರುವಂಥ ಟೈಮ್ನಲ್ಲೇ ಈ ಅಸಮಾಧಾನದ ಹೊಗೆ ಏನಿದೆ ಅದು ಜಾಸ್ತಿ ಆಡ್ತಾ ಇದೆ. ಹೀಗಾಗಿ ನಾಳೆ ಶಾಸಕರೊಂದಿಗೆ ಸರಣಿ ಸಭೆಯನ್ನು ನಡೆಸ್ತಾರೆ. ಸುಮಾರು 40 ಈ ಪಕ್ಷದ ಹಿರಿಯ ಶಾಸಕರು ಮತ್ತು ನೂತನ ಶಾಸಕರಿಗೆ ಈಗೆಲ್ಲ ಬುಲಾವ್ ಕೊಡಲಾಗಿದೆ. 40ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ನಾಳೆ ಈ ಸರಣಿ ಸಭೆಗಳಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಯಾವ ರೀತಿಯಾಗಿ ಶಮನ ಮಾಡ್ತಾರೆ, ಹೇಗೆ ಈ ಪರಿಸ್ಥಿತಿಯನ್ನು ತಿಳಿಗೊಳಿಸ್ತಾರೆ, ಯಾಕಂತಂದರೆ ಹೈಕಮಾಂಡ್ ಅಂತೂ ಈ ವಿಚಾರವಾಗಿ ಗರಂ ಆಗಿದೆ. ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವಿರೋಧ ಪಕ್ಷಗಳು ಮಾಡುವಂಥ ಆರೋಪಗಳು ಬೇರೆ, ಅಂದರೆ ಸ್ವಪಕ್ಷದ ನಾಯಕರು ಮಾಡುವಂಥ ಆರೋಪಗಳಿರುತ್ತಲ್ಲ, ಅದು ಸರ್ಕಾರಕ್ಕೆ ಭಾಳ ಡ್ಯಾಮೇಜ್ ಆಗುತ್ತೆ. ತಾವೇ ಕರೆ ಮಾಡಿ ಶಾಸಕರಿಗೆ ಆಹ್ವಾನ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅಂತ ಗೊತ್ತಾಗ್ತಾ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರೊಂದಿಗೆ 1 to 1 ಮಾತುಕತೆಯನ್ನು ನಡೆಸ್ತಾರೆ. ಒಬ್ಬೊಬ್ಬ ಶಾಸಕರಿಗೆ ತಲಾ 10 ನಿಮಿಷ ಸಮಯವನ್ನು ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ರಾಜ್ಯ ರಾಜಕಾರಣದ ಮಾಹಿತಿಯನ್ನು ಪಡಿತಾರೆ ಸುರ್ಜೇವಾಲಾ. ಅವರಿಗಿರುವಂಥ ಅಸಮಾಧಾನ ಅಥವಾ ಸರ್ಕಾರದ ವಿರುದ್ಧ ಏನು ಗೊಂದಲ ಇದೆ, ಹೀಗಾಗಿ ತಾವೇ ಸ್ವತಃ ಕರೆ ಮಾಡಿ ಶಾಸಕರಿಗೆ ಇನ್ವೈಟ್ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ 1 to 1 ಮೀಟಿಂಗ್ ಆಗುತ್ತೆ. ಅಂದರೆ ಒಬ್ಬೊಬ್ಬರಿಗೆ 10 ನಿಮಿಷ ಕೊಡ್ತಾರೆ. ಆ 10 ನಿಮಿಷದಲ್ಲಿ ನಿಮ್ಮ ತೊಂದರೆಗಳೇನು, ಯಾವ ವಿಚಾರದಲ್ಲಿ ಅಸಮಾಧಾನ ಇದೆ, ಏನು ಎತ್ತ ಅನ್ನುವಂಥದ್ದೆಲ್ಲ ಬಹುಶಃ ನಾಳೆ ಚರ್ಚೆ ಆಗುತ್ತೆ. ಈಗಿರೋಂಥ ಪರಿಸ್ಥಿತಿ ತಿಳಿಗೊಳ್ಳುತ್ತಾ ಅಥವಾ ಮತ್ತಷ್ಟು ಅಸಮಾಧಾನದ ಹೊಗೆ ಹೆಚ್ಚಾಗುತ್ತಾ, ಯಾವುದೂ ಕೂಡ ಗೊತ್ತಿಲ್ಲ. ಯಾಕಂತಂದರೆ ಕೇವಲ ಒಂದು ಪಕ್ಷ ಅಲ್ಲ, ಕಾಂಗ್ರೆಸ್ನಲ್ಲೂ ಅದೇ ಪರಿಸ್ಥಿತಿ ಇದೆ, BJPಯಲ್ಲೂ ಅದೇ ಪರಿಸ್ಥಿತಿ ಇದೆ, ಮತ್ತೊಂದು ಕಡೆ JDSನಲ್ಲೂ ಕೂಡ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಸೊ ಓವರಾಲ್ ಆಗಿ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಅಸಮಾಧಾನದ ಆಂತರಿಕ ಸಂಘರ್ಷ, ಬಣ ಬಡಿದಾಟ ಇದೆಲ್ಲವೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೀಗಾಗಿ ನಾಳೆ ನಡೆಯುವಂಥ ಮೀಟಿಂಗ್ನಂತ ಎಲ್ಲರ ಚಿತ್ತ ಇದೆ. ಏನಾಗ್ಬೋದು, 10 ನಿಮಿಷ ಟೈಮ್ ಕೊಡ್ತಾರೆ, ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ. ಯಾವ ವಿಚಾರಕ್ಕೆ ಅಸಮಾಧಾನ ಇದೆ, ಅದನ್ನು ಹೇಗೆ ಶಮನ ಮಾಡಬೇಕು, ಈ ನಿಟ್ಟಿನಲ್ಲಿ ಒಂದು ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ವಿರುದ್ಧವೇ ಅಸಮಾಧಾನದ ಮಾತುಗಳನ್ನು ಕೆಲ ಕಾಂಗ್ರೆಸ್ನ ಲೀಡರ್ಸ್ಗಳು ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ಈಗ ನಾಳೆ ಚರ್ಚೆಗೆ ಬರುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವರು ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ನೋಡಿ, ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಯಡಿಯೂರಪ್ಪ ಮೇಲೆ ಯತ್ನಾಳ್ ಬ್ಲಾಕ್ ಮೇಲ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ವಿಲವಿಲ ಅಂತ ಇದೆ. ಕೇಂದ್ರದ ನಾಯಕರಿಗೆ ಬ್ಲಾಕ್ ಮೇಲ್ ಮಾಡಿದ್ರ BSY, ಹಾಗಾದ್ರೆ ಆ ತರದ ಒಂದು ಆರೋಪ ಮಾಡ್ತಾ ಇದ್ದಾರೆ. ಮಗನನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಯಡಿಯೂರಪ್ಪ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮಗನ ಮೇಲಿನ ವ್ಯಾಮೋಹಕ್ಕೆ ದೆಹಲಿಗೆ ಹೋಗಿದ್ರ ಹಾಗಾದ್ರೆ BSY ಅವರು. ರಾಜ್ಯ ರಾಜಕಾರಣದಲ್ಲಿ ಈ ವಿಚಾರ ಏನಿದೆ ಈಗ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಆಮೇಲೆ ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರ ಹೇಳಿದರು. ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು ರೆಬಲ್ಸ್ ನಾಯಕರ ಒಂದು ಆಗ್ರಹ, ಅವ್ರು ಹಿಡಿದಿರುವಂಥ ಪಟ್ಟದು. ಇಲ್ಲ, ಯಾವುದೇ ಕಾರಣಕ್ಕೂ ಏನೇ ಚರ್ಚೆ ಮಾಡಿ, ಏನೇ ಮೀಟಿಂಗ್ ಮಾಡಿ, ನೀವು ಏನೇ ಮಾತಾಡಿದ್ರು ಕೂಡ ಅಷ್ಟೇ. ಈಗ ಯಡಿಯೂರಪ್ಪ ಮತ್ತು ಅವರ ಮಗ BY ವಿಜಯೇಂದ್ರ ಅವರ ಕೈಗೆ BJP ಪಕ್ಷವನ್ನು ಕೊಟ್ಟು ಪಕ್ಷ ಸಂಘಟನೆ ಆಗ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಅವರು ಆ ಸ್ಥಾನದಲ್ಲಿ ಮುಂದುವರಿಬಾರ್ದು, ಈ ಥರದ ಒಂದಷ್ಟು ವಿಚಾರಗಳನ್ನು ಹೇಳಿದರು. ಆಮೇಲೆ ಈ CD ವಿಚಾರ ಕೂಡ ಮಾತನಾಡಿದರು. ಇದೆಲ್ಲದರ ನಡುವೆ ಈಗ ಮತ್ತೆ ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅವರು. ಅವ್ರ ಮಗನನ್ನು CM ಮಾಡಬೇಕು ಅನ್ನುವಂಥ ಪ್ಲ್ಯಾನಲ್ಲಿದ್ದಾರೆ ಅವರು.
ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ವರಿಷ್ಠರಿಗೆ ಹೇಳಿದ್ದಾರೆ. ಹಾಗಾದ್ರೆ ಉಚ್ಚಾಟಿತ ಶಾಸಕ ಯತ್ನಾಳ್ ಆರೋಪಗಳೆಲ್ಲ ನಿಜಾನಾ? ಯಡಿಯೂರಪ್ಪರಿಂದ ಇಷ್ಟು ದಿನ ವಿಜಯೇಂದ್ರ ಪಟ್ಟ ಸೇಫ್ ಆಗಿತ್ತು. BS ಯಡಿಯೂರಪ್ಪ ಒತ್ತಾಯಕ್ಕೆ ವರಿಷ್ಠರು ಮಣಿದ್ರ? ಹೇಳಿ ಕೇಳಿ, BS ಯಡಿಯೂರಪ್ಪ ಅವರ ಕೊಡುಗೆ ಅಪಾರ ಬಿಜೆಪಿಗೆ. ವಿಜಯೇಂದ್ರ ರಾಜೀನಾಮೆ, BSY ನಿವೃತ್ತಿಗೆ ಒತ್ತಾಯ ಕೇಳ ಬರ್ತಾ ಇದೆ. BSY BYV ಟಾರ್ಗೆಟ್ ಮಾಡಿ ಗಂಭೀರವಾದಂತ ಆರೋಪಗಳನ್ನ ರೆಬಲ್ಸ್ ಟೀಮ್ ಮಾಡ್ತಾ ಇದೆ. ಅದರಲ್ಲಿ ಯತ್ನಾಳ್ ಅವರು ಹೋದಲ್ ಬಂದಲ್ಲೆಲ್ಲ ಅಪ್ಪ ಮಕ್ಕಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಬಿಜೆಪಿ ಪಕ್ಷ ಅಪ್ಪ ಮಕ್ಕಳ ಕೈಯಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದೆ, ICU ಇದೆ, ನೆಲ ಕಚ್ಚಿದೆ, ಪಕ್ಷ ಸಂಘಟನೆ ಆಗ್ತಾ ಇಲ್ಲ, ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಆಡಳಿತ ಸರ್ಕಾರವನ್ನ ಅದು ಆಡಳಿತ ಪಕ್ಷವನ್ನ ಅಲುಗಾಡಿಸುವಂತ ಯಾವುದೇ ತರದಾದಂಥ ತೀವ್ರತರವಾದಂಥ ಹೋರಾಟಗಳು ನಡೀತಾ ಇಲ್ಲ. ಅವರು ಒಂದು ರೀತಿ ನಾಲಾಯಕಿದ್ದಾರೆ, ವೇಸ್ಟ್ ಇದ್ದಾರೆ, ಕೂಡಲೇ ಅವರನ್ನು ಕೆಳಗಿಳಿಸಬೇಕು, ಬದಲಾವಣೆ ಮಾಡಬೇಕು ಅನ್ನುವಂಥ ಕೂಗು ಯತ್ನಾಳ್ ಅವ್ರದ್ದು. ಯಾಕಂತಂದರೆ ಅವರು ಯಾವಾಗಲೂ ಕೂಡ ಈ ವಿಚಾರ ಹೇಳ್ತಾ ಇರ್ತಾರೆ. ಅವರು ಯಾವುದು ಬೇರೆ ವಿಷಯ ಫಂಕ್ಷನ್ಗಳಿಗೆ ಹೋಗಲಿ, ಬೇರೆ ಥರದ ಕಾರ್ಯಕ್ರಮಗಳಿಗೆ ಹೋಗಲಿ, ಅಲ್ಲಿ BSY ಕುಟುಂಬದ ಬಗ್ಗೆ ಒಂದು ಮಾತಂತೂ ಅವ್ರದ್ದು ಇದ್ದೇ ಇರುತ್ತೆ. ಅದು BJPಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತಾಡೇ ಆಡ್ತಾರೆ. ಅಷ್ಟರ ಮಟ್ಟಿಗೆ ಅವರ ಆ ವಿಚಾರವನ್ನು, ಯಾಕಂತಂದರೆ ನಾವೆಲ್ಲ ಸೀನಿಯರ್ ಲೀಡರ್ಸ್ಗಳಿದ್ದೀವಿ, ಹಿರಿಯ ನಾಯಕರು ಎಷ್ಟೊಂದು ಜನ ಇದ್ದಾರೆ, BJP ಪಕ್ಷಕ್ಕಾಗಿ ಅನೇಕ ವರ್ಷಗಳಿಂದ ದುಡಿದಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಅಂಥವರನ್ನು ಹೊರತುಪಡಿಸಿ ಕೇವಲ ಯಡಿಯೂರಪ್ಪ ಮಾಜಿ CM ಆಗಿದ್ರು, ಯಡಿಯೂರಪ್ಪ ಅವರ ಮಗ ಅನ್ನುವಂಥ ಕಾರಣಕ್ಕಾಗಿ ಯಾವುದೇ ಥರದಾದಂಥ ಅನುಭವ ಇಲ್ಲದಿರುವಂಥ ವ್ಯಕ್ತಿನ ಕರ್ಕೊಂಡು ಹೋಗಿ ನೀವು ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಕೂಡಿಸಿದಿರಲ್ಲ, ಇದೇ BJPಗೆ ಇವತ್ತು ಈ ಗತಿ ಬರೋದ ಕಾರಣ ಇದೇ ವಿಚಾರನೇ ಅನ್ನುವಂಥದ್ದು ರೆಬಲ್ಸ್ ನಾಯಕರ ಒಂದಷ್ಟು ಆರೋಪಗಳು. ವಿವೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿವೇಕ್, ಒಂದು ಕಡೆ ಈ ಬಣ ಬಡಿದಾಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ BJP ಪಕ್ಷದಲ್ಲಿ. ಯತ್ನಾಳ್ ಅವರು ದಿನ ದಿನ ಒಂದೊಂದು ಹೊಸ ಬಾಂಬ್ಗಳನ್ನು ಹಾಕ್ತಾ ಇದ್ದಾರೆ, ವರಿಷ್ಠರಿಗೆ ಒಂದು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಎಲ್ಲೋ ಒಂದು ಕಡೆ ಅದು ನಿಜಾನ ಹೇಗೆ ಅಂತ? ಎಸ್ ಪ್ರಭು, ಖಂಡಿತವಾಗ್ಲೂ ಕಳೆದ 1 ವರ್ಷದಿಂದ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಾಗಲೂ ಕೂಡ ಅಷ್ಟೇ ಯತ್ನಾಳ್ ಅವರು ಅವರ ಅಸಮಾಧಾನವನ್ನ ಹೋದಲ್ಲಿ ಬಂದಲ್ಲಿ ಹಾಕ್ತಾನೆ ಇದ್ದಾರೆ. ಅದೇ ರೀತಿ ನಿನ್ನೆ ಅಷ್ಟೇ ಪ್ರತಿಕ್ರಿಯೆ ನೀಡಿದಂತ ಸಂದರ್ಭದಲ್ಲಿ ಅವರು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಯಾವಾಗೂ ಅಷ್ಟೇ ಕೊಡದೇ ಇರೋಂತ ಒಂದು ಹೇಳಿಕೆಯನ್ನ ನಿನ್ನೆ ಯತ್ನಾಳ್ ಅವರು ಕೊಡ್ತಾರೆ. ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡದೆ ಹೋದ್ರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಯಡಿಯೂರಪ್ಪನವರು ಹೋಗಿ ಹೈಕಮಾಂಡ್ ನ ಬಳಿ ಹೇಳಿದ್ರು ಅಂತ ಯತ್ನಾಳ್ ಅವ್ರು ಹೇಳಿರೋದು ಇದು ಬಹಳ ಆಶ್ಚರ್ಯಕರದ ಸಂಗತಿ ಅಂತಾನೆ ಹೇಳ್ಬೋದು. ಕೆಲವೊಂದ್ ಕಡೆ ಯತ್ನಾಳ್ ಈ ರೀತಿಯಾದ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಇದು ಒಂದ್ ರೀತಿಯಾಗಿ ಯಡಿಯೂರಪ್ಪ ಆಗಿರ್ಬೋದು ಮತ್ತು ಯತ್ನಾಳು ಆಗಿರ್ಬೋದು, ಹಾಗೆ BJP ಹೈಕಮಾಂಡ್ ಆಗಿರ್ಬೋದು, ಎಲ್ಲರಿಗೂ ಒಂದ್ ರೀತಿಯಾದ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಹಾಗಾಗಿ ಯತ್ನಾಳ್ ಅವ್ರು ಎಲ್ಲೋ ಒಂದ್ ಕಡೆ ಹೇಳಿರೋದು ಸತ್ಯನಾ ಈ ಸ್ಟೇಟ್ಮೆಂಟ್ ಅಂತ ಕೂಡ ಒಂದಿಷ್ಟು ಕುತೂಹಲ ಕೂಡ ಮೂಡಿಸುತ್ತೆ. ಎಲ್ಲೋ ಒಂದ್ ಕಡೆ ಆ ವಿಚಾರದ ಬಗ್ಗೆ ಗಮನಿಸ್ತಾ ಹೋದ್ರೆ ತದನಂತರ ಕೂಡ ಯತ್ನಾಳ್ ಅವರು ಹೇಳದಂತೆ ಯತ್ನಾಳ್ ಅವರ ಉಚ್ಚಾಟನೆ ಆಗುತ್ತೆ. BY ವಿಜಯೇಂದ್ರ ಅವರು ಈಗಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದಲ್ಲೇ ಓದ್ಕೊಂಡಿರ್ತಾರೆ. ಈ ವಿಚಾರದಲ್ಲೂ ಮತ್ತೆ ಬ್ಲಾಕ್ ಮೇಲ್ ಮಾಡಿದ್ರ ಯಡಿಯೂರಪ್ಪ ಅನ್ನೋ ಒಂದಿಷ್ಟು ಕುತೂಹಲಗಳು ಕೂಡ ಮೂಡಿಸ್ತಾ ಹೋಗುತ್ತೆ. ಯಾಕಂದ್ರೆ ಯತ್ನಾಳ್ ಅವರ ಈ ಹೇಳಿಕೆ ಅಲ್ಲಿಗೆ ನಿಲ್ಲುವುದಿಲ್ಲ. ಇನ್ನು ಮುಂದುವರಿದ ಭಾಗದಲ್ಲಿ ನೋಡ್ತಾ ಹೋದ್ರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಮತ್ತೆ ಉಳಿದಿರ್ತಾರೆ. ಮತ್ತೆ ಈ ಹಿಂದೆ ಉಚ್ಚಾಟನೆ ಆದಂತ ಈಶ್ವರಪ್ಪನವರು ಕೂಡ ಹೇಳುವಂತ ಮಾತುಗಳು ಗಮನಿಸ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಕೇವಲ ನಮ್ಮ ಕುಟುಂಬಕ್ಕೆ ಮಾತ್ರ 2 ಟಿಕೆಟ್ಗಳು ಕೊಡೋದಿಲ್ಲ, ಹಾಗೆ ನನಗೂ ಟಿಕೆಟ್ ಕೊಡ್ಲಿಲ್ಲ, ನನ್ನ ಮಗನಿಗೂ ಟಿಕೆಟ್ ಕೊಡ್ಲಿಲ್ಲ, ಇವರ ಕುಟುಂಬಕ್ಕೆ ಮಾತ್ರ 3 ಸ್ಥಾನಗಳು ಯಾವ ರೀತಿಯಾಗಿ ಕೊಡ್ತಾ ಇದೆ BJP ಹೈಕಮಾಂಡ್ ಅಂತ ಪ್ರಶ್ನೆ ಮಾಡ್ತಾ ಇದೆ. ಹಾಗೆ ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.